ಹೇ ಗುಡ್ ಮಾರ್ನಿಂಗ್. ನಾವು ಇವತ್ತು ಗಾಡ್ಸ್ ಓನ್ ಕಂಟ್ರಿ ಅಂತ ಕರೆಯುವಂಥ ಕೇರಳದಲ್ಲಿದ್ದೀವಿ. ಕೇರಳದಲ್ಲಿ ಇಡುಕಿ ಅಂತ ಒಂದು ಜಾಗದಲ್ಲಿದ್ದೀವಿ. ನಾವು ಐಡಿಯಲಿ ಹೇಳಬೇಕು ಅಂದರೆ ಪೆರಿಯಾರ್ ಟೈಗರ್ ರಿಸರ್ವ್ ಅಂತ ಇದೆ, 50+ ಟೈಗರ್ ರಿಸರ್ವ್ ಇದೆ. ಅದರಲ್ಲಿ 2 ಟೈಗರ್ ರಿಸರ್ವ್ ವೆರಿ ಪಾಪ್ಯುಲರು. ಒಂದು ಪರಂಬಿಕುಲಮ್ ಅಂತ, ಒಂದು ಪೆರಿಯಾರ್ ಅಂತ. ಇಲ್ಲಿ ನಾವು 2 ನೈಟ್ ಸ್ಟೇ ಮಾಡ್ತೇವೆ ಡೀಪ್ ಜಂಗಲಲ್ಲಿ. ಇಲ್ಲಿ ಆನೆ ಇದೆ, ಒಂದು 30-40 ಟೈಗರ್ಸ್ ಎಲ್ಲ ಇದೆ ಅಂತ ಹೇಳಿದರು. ಬಟ್ ನಾವು ನಿನ್ನೆ ಬಂದು ಇವತ್ತು ಆಲ್ರೆಡಿ ಸ್ಟೇ ಆಗಿದ್ದೀವಿ ಇಲ್ಲಿ. ಈಗೇನು ನೀವು ನೋಡ್ತಾ ಇದ್ದೀರಾ, ಪಾರ್ಟ್ 2 ನೋಡ್ತಾ ಇರ್ತೀರಾ. ಪಾರ್ಟ್ 1 ನೋಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಐಡಿಯಲಿ ಹೇಳಬೇಕು ಅಂತಂದರೆ ಇದು 6 ಮೆಂಬರ್ಸ್ಗೆ ಅಂತ ಟೆಂಟ್ ಇರೋದು. 3 ಟೆಂಟ್ ಇದೆ 6 ಮೆಂಬರ್ಸ್ಗೆ ಅಂತ. ನಾವು ಲೈಕ್ 3 months ಬ್ಯಾಕೆ ಬುಕ್ ಮಾಡ್ಕೊಂಡಿದ್ವಿ. 4 ಮೆಂಬರ್ಸ್ ನಾವು ಬಂದಿರೋದು ಬೆಂಗಳೂರಿಂದ. ನಮಗೆ ಅರೌಂಡ್ 40,000 rupees ಆಯಿತು. ಅಂದರೆ ಪರ್ ಹೆಡ್ ಅಂದರೆ 10,000 rupees ಪ್ಲಸ್ GST ಆಯಿತು. ಇದರೊಳಗಡೆ ನಿಮ್ಮ ಸ್ಟೇ ಇನ್ಕ್ಲೂಡ್ ಆಗಿರುತ್ತೆ, ರಾಫ್ಟಿಂಗ್ ಇನ್ಕ್ಲೂಡ್ ಆಗಿರುತ್ತೆ, ಮತ್ತು ಟ್ರೆಕ್ಕಿಂಗ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೆನ್ನೆ ಸ್ಟೇ ಎಲ್ಲ ಮಾಡಿದ್ವಿ. ಇವಾಗ ಪ್ರೋಗ್ರಾಮ್ ಏನಂತಂದರೆ ಮಾರ್ನಿಂಗ್ ಟ್ರೆಕ್ಕಿಂಗ್ ಇರುತ್ತೆ. ಸೊ ಒಂದು 5 kilometers ಏನೋ ಟ್ರೆಕ್ ಕರ್ಕೊಂಡು ಹೋಗ್ತಾರೆ. ಈಗ ಬೆಳಗ್ಗೆ 7-7:30 ಆಗಿದೆ. ಸೊ ನಿನ್ನೆ ರಾತ್ರಿ ರಾಫ್ಟಿಂಗ್ ಇತ್ತು, ಇವಾಗ ಟ್ರೆಕ್ಕಿಂಗ್ ಹೋಗಬೇಕು. ಟ್ರೆಕ್ಕಿಂಗ್ ಹೋಗಿದ್ಮೇಲೆ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ. ಸೊ ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಟೆಂಟು, ಇಲ್ಲಿ ಹಾಟ್ ವಾಟರ್ ಫೆಸಿಲಿಟಿ ಇಲ್ಲ, ಬಟ್ ತಣ್ಣೀರು ಸಿಗುತ್ತೆ ಸ್ನಾನಕ್ಕೆ ಎಲ್ಲ, ಮತ್ತು 2 ಬಾತ್ರೂಮ್ ಇದೆ, ಕಿಚನ್ ಇರುತ್ತೆ. ಆಮೇಲೆ ಮೇಯ್ನಾಗಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಚಾರ್ಜಿಂಗ್ ಪಾಯಿಂಟ್ ಸಹ ಇದೆ. ಸೊ ಬನ್ನಿ ಈಗ ನಮ್ಮ ಟ್ರೆಕ್ಕಿಂಗ್ನ ನೋಡೋಣ. ನೀವು ನಮ್ಮ ಫಸ್ಟ್ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆಮೇಲೆ ಈ ವಿಡಿಯೋ ಚೆಕ್ ಮಾಡ್ಬೋದು. ಹೇ ಗೈಸ್ ನೋಡಿ, ಅಲ್ಲೇ ಆನೆ ನಿಂತಿದೆ. ನೆನ್ನೆನೂ ಇತ್ತು, ಇವಾಗಲೂ ಇದೆ, ಅಲ್ಲೇ ಓಡಾಡ್ತಾ ಇದೆ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಈಗ ಝೂಮ್ ಲೆನ್ಸಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ಆ್ಯಕ್ಚುಲಿ ನೆನ್ನೆನೂ ಕಾಣಿಸಿತ್ತು ಮತ್ತು ಇವತ್ತು ಕಾಣಿಸಿದೆ. ನಾವು ನಿಂತಿರೋ ಜಾಗದಲ್ಲಿ ನಿನ್ನೆ ಸುಮಾರು ಒಂದು ಇಂಡಿಯನ್ ಬೋರ್ಸ್ ಇತ್ತು, ಒಂದು ಫ್ಯಾಮಿಲಿ. ಆಮೇಲೆ ಇಂಡಿಯನ್ ಬೋರು ಅಲ್ಲ, ವೈಲ್ಡ್ ಬೋರು ಮತ್ತು ಇಂಡಿಯನ್ ಗೋರ್ಸು ಇತ್ತು ಇಲ್ಲೆಲ್ಲ. ಇವಾಗೆಲ್ಲ ಖಾಲಿ ಇದೆ. ಈಗ ಒಬ್ಬರು ನೋಡ್ಕೊಂಡು ಒಳಗಡೆ ಹೋಗಿದೆ ಅನಿಸುತ್ತೆ. ನೋಡೋಣ ಮತ್ತೆ ಇನ್ನೇನು ಪ್ರಾಣಿ ಕಾಣುತ್ತೆ ಅಂತ. ಸೊ ಈ ಟ್ರೆಕ್ ಬಂದುಬಿಟ್ಟು ಆಲ್ಮೋಸ್ಟ್ 5 kilometers ಇರುತ್ತೆ ಮಾರ್ನಿಂಗ್ ಟ್ರೆಕ್ಕು. ಸೊ ಇದು ನಮ್ಮದು ಸೆಕೆಂಡ್ ಡೇ ನಾವು ಇಲ್ಲಿ ಹುಡ್ಕೊತಿರೋದು. ನಿನ್ನೆ ಬಂದಿದ್ವಿ, ಬೈ 1 o'clock ರೀಚ್ ಆಗಿದ್ವಿ. ಲಂಚ್ ಎಲ್ಲ ಮಾಡಿ ರಾಫ್ಟಿಂಗ್ ಎಲ್ಲ ಆದಮೇಲೆ ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಇವತ್ತು ಬಂದಿರೋವಂಥದ್ದು. ಆಲ್ಮೋಸ್ಟ್ 1 kilometer ಕವರ್ ಆಗಿದೆ ಅಂದ್ಕೊತೀನಿ. ಫುಲ್ ಸ್ಟೀಪು, ಫುಲ್ ಸ್ವೆಟ್ ಹರಿತಾ ಇದೆ. ದೋದೆ ಟೆಂಪ್ರೇಚರ್ ಕೂಲ್ ಆಗಿದ್ರು ಇಲ್ಲಿ, ಅಷ್ಟು ಸ್ಟೀಪ್ ಇದೆ ಇದು. ಆನೆ ಎಲ್ಲ ನೋಡಿ, ಆನೆ ಕ್ರಾಸ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಲೀಚ್ ತುಂಬ ಇದೆ ಇಲ್ಲಿ. ಸೊ ಲೀಚ್ಗೆ ಲೀಚ್ ಸಕ್ಸಸ್ ಕೊಡ್ತಾರೆ. ಅಟ್ ನೋ ಕಾಸ್ಟ್ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಇಲ್ಲಿ ಬರ್ಬೇಕಾದ್ರೆ ಕೊಡ್ತಾರೆ. ಐ ಥಿಂಕ್ ವರ್ತ್ ಟ್ರೆಕ್ಕಿಂಗ್. ಇಷ್ಟು ಬ್ಯೂಟಿಫುಲ್ ವ್ಯೂಸು ಎಲ್ಲ ನೋಡಬೇಕು ಅಂದರೆ ಇಟ್ಸ್ ವರ್ತ್ ವಾಚ್, ವರ್ತ್ ಟ್ರಾವೆಲ್ ಆ್ಯಂಡ್ ವರ್ತ್ ಬುಕ್ಕಿಂಗ್. ನೋಡಿ, ಆ ದಂಡೆಯಲ್ಲಿ ಮುಂಗೂಸ್ ಕಾಣಿಸ್ತಾ ಇದೆ. ಅದು ಫುಡ್ನ ಸರ್ಚ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಅಲ್ಲಿ ಪಕ್ಕದಲ್ಲೆಲ್ಲ ಸಾಂಬಾರ್ ಡೈರ್ನೆಲ್ಲ ನಾವು ನೋಡ್ಬೋದು. ಈಗ ನಾವು ನೋಡ್ತಿರೋಂಥದ್ದು ಸ್ಟ್ರೈಪ್ ನೆಕ್ ಮಂಗೂಸ್ ಅಂತ. ಇದು ಸೌತ್ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ಕಾಣಿಸುವಂಥ ಒಂದು ಮಂಗೂಸ್ ಸ್ಪೀಶೀಸ್. ಇದು ಹಲವಾರು ಸ್ಪೀಶೀಸ್ ಇದೆ ಈ ಮಂಗೂಸಲ್ಲಿ. ಇವಾಗ ನಾವು ನೋಡ್ತಿರೋಂಥದ್ದು ಸ್ಟ್ರೈಪ್ ನೆಕ್ ಮಂಗೂಸ್ ಅಂತ. ಮೇಲು ಅಪ್ ಟು 3 kgs ವರೆಗೂ ಇರುತ್ತೆ, ಫೀಮೇಲು 1.5 to 1.8 kilos ವರೆಗೂ ಇರುತ್ತೆ. ಫುಡ್ನ ಹಂಟ್ ಮಾಡೋಕ್ಕೆ ಅಂತ ಹುಡುಕ್ತಾ ಇದೆ. ಇದು ಜನರಲಿ ಫ್ರಾಕ್ಸು, ಎಗ್ಸು, ಸಣ್ಣ ಪ್ರಾಣಿಗಳನ್ನ ತಿಂದ್ಕೊಂಡು ಕಾಡಲ್ಲಿ ಬದುಕುತ್ತೆ. ನೋಡಿ, ಆನೆ
ಇದನ್ನೆಲ್ಲ ಎಷ್ಟು ಗುಂಡಿ ಥರ ಮಾಡಿದೆ, ಮಣ್ಣು ಎತ್ಕೊಂಡು ಮೇಲ್ಗಡೆ ಹಾಕ್ಕೊಳ್ಳೋಕ್ಕೆ ಮಾಡಿದೆ. ಈ ಥರದ್ದು 2-3 ಇದೆ, ಅಲ್ಲೊಂದು ಕಡೆ ಇದೆ. ಇದೆಲ್ಲ ಆನೆ ಓಡಾಡೋ ಜಾಗ, ರೆಗ್ಯುಲರ್ ಜಾಗ. ಅಲ್ಲಲ್ಲೇ ಆನೆ ಲದ್ದಿ ಎಲ್ಲ ಬಿದ್ದಿದೆ. ಎಷ್ಟು ಅರ್ಥಲ್ವಾ ಇಲ್ಲಿ ಬರೋದು. ಆನೆಗಳು ಪ್ರಾಣಿ ಪ್ರಪಂಚನ ನೋಡಿಕೊಂಡು ಎಕ್ಸ್ಪ್ಲೋರಿಂಗ್ ವೈಲ್ಡ್ ಲೈಫ್ ಇಸ್ ಎ ಗ್ರೇಟೆಸ್ಟ್ ಅಡ್ವೆಂಚರ್. ಆಮೇಲೆ ಇದನ್ನು ರೆಸಾರ್ಟ್ ಟೈಪ್ ಆಫ್ ಪೀಪಲ್ ಇರ್ತಾರೆ ಕೆಲವರು, ಹೋಗಿ ಕಾರ್ ಪಾರ್ಕ್ ಮಾಡಿ ಹ್ಯಾವ್ ಫುಡ್ ಹತ್ರ ಬರೋ ಅಂಥ ಜಾನರು ಇರ್ತಾರೆ. ಅವ್ರಿಗೆ ಇದು ಸೂಟೇಬಲ್ ಆಗೋಲ್ಲ. ಸೊ ಇಲ್ಲಿ ಬರಬೇಕು ಅಂತಂದರೆ ಬರ್ಬೇಕಾದ್ರೆ 8 ಕಿಲೋಮೀಟರ್ಸ್ ಬರಬೇಕು ಸ್ಟೇಗೆ ರೀಚ್ ಆಗೋಕ್ಕೆ. ಇವತ್ತು 5 ಕಿಲೋಮೀಟ್ರು, ಸಂಜೆ ಒಂದು 3-4 ಕಿಲೋಮೀಟರ್ಸ್, ಟೋಟಲಿ 8 + 8 24 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ ಮಾಡ್ತೀರಾ ಅಂದ್ಕೊತೀನಿ. ಅಟ್ಲೀಸ್ಟ್ 20+ ಕಿಲೋಮೀಟರ್ಸ್ ಅಂತೂ ಆಗುತ್ತೆ ಈ 3 ದಿನದಲ್ಲಿ. ವಾಪಸ್ ಹೋಗಬೇಕಾಗತ್ತೆ. ಸೊ ಆ ಥರ ಪ್ರಿಪೇರ್ ಮಾಡ್ಕೊಂಬನ್ನಿ. ಸಖತ್ ಲೀಚಸ್ ಇದೆ ಅಂತ ಹೇಳಿದೆ. ಲೀಚ್ ಸೋಕ್ಸ್ ಅವರೇ ಕೊಡ್ತಾರೆ ರಿಜಿಸ್ಟ್ರೇಷನ್ ಟೈಮಲ್ಲೇ. ಸೊ ನಥಿಂಗ್ ಟು ವರಿ. ನಮ್ಮ ಜೊತೆ ಇವಾಗ ಒಂದು 4 ಜನ ಗಾರ್ಡ್ಸ್ ಬಂದಿದ್ದಾರೆ. ಆಮೇಲೆ ಒಬ್ಬರು ಬೀಟ್ ಗಾರ್ಡ್ ಬಂದಿದ್ದಾರೆ, ಎಕ್ವಿಪ್ ವಿತ್ ವೆಪನ್ನು, ಗನ್ ಇದೆ 21 mm. ಸೊ ಅದನ್ನು ತೊಗೊಂಬಂದಿದ್ದಾರೆ ಇನ್ ಕೇಸ್ ಏನಾದ್ರು ಚಾರ್ಜ್ ಆದರೆ ಅದರ ಪ್ರಾಣಿ ಅಟ್ಲೀಸ್ಟ್ ಓಡ್ಸೋಕ್ಕೆ ಅಂತ ಅದಂತೂ ಇದೆ. ಸೊ ಇದಕ್ಕಂತೂ ಏನು ತೊಂದರೆ ಇಲ್ಲ, ಹೊರೆಯಾಗಂಥದ್ದೇನಿಲ್ಲ. ನಾವು ಬಂದಿರೋಂಥದ್ದು ಇವಾಗ ಜಾಸ್ತಿ ಕರಡಿ ಮೂಮೆಂಟ್ಸ್ ಇರೋಂಥ ಜಾಗ. ಸ್ಕೌಟ್ ಮಾಡ್ತಾಯಿದ್ದಾರೆ, ಬೇರೆ ಏನಾದ್ರು ಕಾಣಿಸುತ್ತಾ ಅಂತ. ಅಲ್ಲೇ ನೋಡಿ ನಮ್ಮ ಗಾರ್ಡ್ ಅವ್ರು ನೋಡ್ತಾ ಇದ್ದಾರೆ ಅಲ್ಲಿ, ಸೊ ಏನೋ ಕಾಣಿಸುತ್ತಾ ಅಂತ. ಸೊ ಬಟ್ ಇಲ್ಲಿ ಸಖತ್ ಕರಡಿಗಳಿದೆ ಅಂತೆ, ಬೇರೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತೆ. ಈಗ ಒಂದು ಮೇಲ್ ಬೈಸನ್ ಕಾಣಿಸ್ತಾ ಇದೆ ಕಾಡು ಒಳಗಡೆ, ನೋಡ್ತಾ ಇದ್ದೀವಿ. ಇಲ್ಲಿದೆ ഒരു വാരം 2 വാരം 3 വാരം എല്ലാം ഉണ്ട്. ನಾವು ಈಗ ಒಂದು ಡೆನ್ಸ್ ಕಾಡಲ್ಲಿದ್ದೀವಿ. ಈಗ ಡೆನ್ಸ್ ಪ್ಯಾಚ್ ಆಫ್ ಫಾರೆಸ್ಟು, ಬಿಸಿಲು ಬಿಡ್ತಾಯಿಲ್ಲ ನೋಡಿ, ಫುಲ್ ಕತ್ಲೆ ಇದೆ. ನನಗೆ ಅಂತೂ ಭಾರಿ ಖುಷಿ ಆಗ್ತಾಯಿದೆ. ವೈಲ್ಡ್ ಲೈಫ್ ಬೇರೆ ಇಷ್ಟ. ಸೊ ಅದರಲ್ಲೂ ಈ ಥರ ಬರ್ತಿರೋದು, ಅದು ಟೈಗರ್ ರಿಸರ್ವಲ್ಲಿ ಈ ಥರ ಬರ್ತಿರೋದು ಅಂದರೆ ಹುಡುಗಾಟನೇ ಇಲ್ಲ. ನಾವಿಲ್ಲಿ ಇಂಡಿಯನ್ ಗೋರ್ ನೋಡಿದ್ವಿ, ಎಲಿಫೆಂಟ್ಸು ವಿತ್ ಒಂದು ಬೇಬಿ, ಆಮೇಲೆ ವೈಲ್ಡ್ ಬೋರ್ ನೋಡಿದ್ವಿ, ಆಮೇಲೆ ಇಂಡಿಯನ್ ಗೋರು ಒಂದು ಸಿಂಗಲ್ ಇತ್ತು. ಸೊ ಆ್ಯಕ್ಚುಲಿ ಓಡೋಯ್ತದು. ಸೊ ವೆರಿ ಅಮೇಝಿಂಗ್ ಮ್ಯಾನ್. ನೋಡಿ ಲೀಚಸ್ ಎಲ್ಲ ಜಾಸ್ತಿ ಇದೆ. ಸೊ ಇವರೇನೋ ಅಪ್ಲೈ ಮಾಡ್ಕೊತಾ ಇದ್ದಾರೆ ನಮ್ಮ ಗಾರ್ಡ್. ಯಾ ಪ್ಲೀಸ್ ಪ್ಲೀಸ್. What is this powder? In Kannada we call Neshat Pudi. Yeah. The same, right? Same. I don't know the English word, but in Kannada we say Neshat Pudi. Okay, good. Due to the smell, it just doesn't die, but it just gets away, right? Yeah. ಒಂದು ಬ್ರೇಕ್ ತೊಗೊಂಡಿದ್ವಿ, ಲೈಕ್ ಒಂದು 5-10 ಮಿನಿಟ್ಸ್ ಬ್ರೇಕು ಕಾಡು ಮಧ್ಯದಲ್ಲಿ. ಈಗ ಮತ್ತೆ ಫರ್ದರ್ ಕಂಟಿನ್ಯೂ ಆಗುತ್ತೆ. ಸೊ ಇದು ಕಂಪ್ಲೀಟ್ ಆದಮೇಲೆ ಬ್ರೇಕ್ಫಾಸ್ಟ್ ಇರುತ್ತೆ, ದೆನ್ ಮಧ್ಯಾಹ್ನ ಲಂಚ್ ಇರುತ್ತೆ. ಅವರು ವೆಜ್ ಮಾತ್ರ ಸರ್ವ್ ಮಾಡೋದು. ಸೊ ನಾನ್ ವೆಜ್ ಬೇಕು ಅಂದರೆ ಅವ್ನು ರಿಕ್ವೆಸ್ಟ್ ಫಸ್ಟ್ ಹೇಳಬೇಕು, ಹೆಂಗೆ ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಬೈ ಡಿಫಾಲ್ಟ್ ವೆಜ್ ಫುಡ್ ಮಾತ್ರ ಕವರ್ ಆಗಿರುತ್ತೆ. ಆಮೇಲೆ ಸಂಜೆ ಟೀ ಇರುತ್ತೆ, ಆಮೇಲೆ ಅಗೇನ್ ಫಾಲೋಡ್ ಬೈ ಟ್ರೆಕ್ಕಿಂಗ್ ಮತ್ತು ರಾಫ್ಟಿಂಗ್ ಇರುತ್ತೆ ಸಂಜೆ. ಸೊ ಒಳ್ಳೆ ನೈಸ್ ಪ್ರೋಗ್ರಾಮ್. ಇಲ್ಲಿ ತುಂಬ ಥರ ಸ್ಟೇಸ್ ಇದೆ. ಎಡಪಾಳ್ಯಂ ಟವರ್ ಸ್ಟೇ ಅಂತ ಇದೆ, ಮತ್ತು ಇನ್ನೊಂದು 2-3 ಥರ ಡಿಫ್ರೆಂಟ್ ಟೈಪ್ ಆಫ್ ಸ್ಟೇ ಇದೆ. ಬಟ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ನೀವು ಇದಕ್ಕೆ ಬರಬೇಕು. ಟೈಗರ್ ಟ್ರೈಲ್ 2 ನೈಟ್ ಸ್ಟೇ. 1 ನೈಟ್ ಸ್ಟೇಗೆ 7500 ಆಗುತ್ತೆ. ಸೊ 2 ನೈಟ್ ಸ್ಟೇ ತೊಗೊಂಡ್ರೆ ಪರ್ ಪರ್ಸನ್ನು 10,000 ರೂಪೀಸ್ ಆಗುತ್ತೆ.
ಸೊ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಕಾಡನ್ನ, ವೈಲ್ಡ್ ಲೈಫ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಒಂದು ದಿನದಲ್ಲಿ ಇಟ್ ಇಸ್ ಲೈಕ್ ಟೂ ಮಚ್ ಆಫ್ ಥಿಂಗ್ಸ್ ಇನ್ ಎ ಸಿಂಗಲ್ ಡೇ ಆಗಲ್ಲ. ಸೊ ಐ ಸ್ಟ್ರಾಂಗ್ಲಿ ಸಜೆಸ್ಟ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಪೆರಿಯಾರ್, ಸೊ 2 nights ಟೈಗರ್ ಟ್ರೈಲ್ನ ತೊಗೊಳ್ಳಿ. ಕೇಳಿಸ್ಕೊಂಡ ಇರೋ ಸೌಂಡ್ ಹೆಂಗಿದೆ ಅಂತ. ದಿಸ್ ಈಸ್ ಫಾರೆಸ್ಟ್ ಸೌಂಡ್, ಇದಕ್ಕೆ ಬರಬೇಕು ನಾವು. ಆಮೇಲೆ ಹಿಂದ್ಗಡೆ ಕೇಳಿಸ್ಕೊಳ್ಳಿ, ಡ್ರಂಗೋ ಸೌಂಡ್ ಬರ್ತಾ ಇದೆ ಹಿಂದ್ಗಡೆ ಇನ್ ದ ಬ್ಯಾಕ್ಗ್ರೌಂಡ್. ಇಲ್ಲಿ ಹುಳುಗಳ ಸೌಂಡ್ ಬರ್ತಾ ಇದೆ. ಓ ಗಾಡ್, ಈ ಒಂದು 5 to 6 ಕಿಲೋಮೀಟರ್ಸ್ ಟ್ರೆಕ್ ಆಗಿದೆ. ಸೊ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಲೇಕಿಗೆ ಬಂದಿದ್ದೀವಿ. ಸೊ ಹಿಂದ್ಗಡೆ ಅಲ್ಲಿ ಮರದ ಮೇಲೆ ಒಂದು ಕಾರ್ಮರೆಂಟ್ ಕೂತಿದೆ, ಕನ್ನಡದಲ್ಲಿ ನೀರ್ಕಾಗೆ ಅಂತ ಹೇಳ್ತಾರೆ. ಸೊ ನೋಡ್ತಾ ಇದ್ದೀವಿ. ಸೊ ನಮಗೆ ಆನೆ ಕಾಣಿಸ್ತು, ಇಂಡಿಯನ್ ಗೋರ್ ಕಾಣಿಸ್ತು, ವೈಲ್ಡ್ ಬೋರ್ ಕಾಣಿಸ್ತು ಬರ್ಬೇಕಾದ್ರೆ. ಆಮೇಲೆ ಸಾಕಷ್ಟು ಇನ್ಸೆಕ್ಟ್ಸ್ಗಳೆಲ್ಲ ಕಾಣಿಸ್ತು. ನೋಡಿ, ಇನ್ನೊಂದು ಆನೆ ಕಾಣಿಸ್ತಾ ಇದೆ. ಟ್ರೆಕ್ಕಿಂಗ್ ಬಂದಾಗ ಇನ್ನೊಂದು ಆನೆ ಅಲ್ಲಿ ಮೇಯ್ತಾ ಇದೆ. ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಸೂಪರ್ ನೋಡಿ, ಅಲ್ಲಿಗೆ ಆನೆ ಕಾಣಿಸ್ತಾ ಇದೆ. ವಾಪಸ್ ಹೋಗ್ತಾ ಇದೀವಿ ಟ್ರೆಕ್ಕಿಂಗಿಂದ. ಸೊ ಬ್ಯೂಟಿಫುಲ್ ಆನೆದು, ಆನೆ ಮತ್ತು ಆನೆ ಮರಿ ಇದೆ ಇದ್ರ ಜೊತೆಗೆ. ಸೂಪರ್ ಶಾಟ್ ಮ್ಯಾನ್, ಸೂಪರ್ ಶಾಟ್. ನೋಡಿ, ಇಲ್ಲೆಲ್ಲ ಲೀಚಸ್ ಇದೆ. ಒಂದು 4-5 ತೆಗೆದಾಕಿದೆ. ಇಲ್ಲೊಂದು 2, ಸೊ ಇಲ್ಲೊಂದಿದೆ 3, ಇಲ್ಲೊಂದಿದೆ ನೋಡಿ, 2 ಇದೆ ಇಲ್ಲಿ. ಇಲ್ಲೊಂದಿದೆ. ಇಲ್ಲೊಂದಿದೆ ನೋಡಿ. ಓ ಗಾಡ್, ಒಳಗಡೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ. ನೋಡಿ, ಎಲ್ಲ ಲೀಚ್ ಎಲ್ಲ ತೆಗಿತಾ ಇದ್ದೀವಿ. ನಾನು ಆಲ್ರೆಡಿ ಹೇಳಿದೆ ಸಖತ್ ಲೀಚಸ್ ಇದೆ ಅಂತ. ಕ್ಲೀನ್ ಮಾಡ್ಕೊಂಡ ಇರೋ. ಇವಾಗ ತಾನೇ ನಾವು ಸ್ಟೇನ ರೀಚ್ ಆಗಿದ್ದೀವಿ. ಹೋಗಿ ಬರೋಕ್ಕೆ ಆಲ್ಮೋಸ್ಟ್ ಲೈಕ್ 11,500 ಸ್ಟೆಪ್ಸ್ ಆಯಿತು. ಅಪ್ರಾಕ್ಸಿಮೇಟ್ಲಿ 8 to 9 ಕಿಲೋಮೀಟರ್ಸ್ ಬಂದಿರ್ಬೋದು, ನಾವು ಟ್ರೆಕ್ ಮಾಡಿರ್ಬೋದು. ಸುತ್ತ ಒಂದು ಫುಲ್ ಫಾರೆಸ್ಟ್ ಆಯಿತು, ಒಳ್ಳೆ ಡೀಪ್ ಜಂಗಲ್ ಇತ್ತು, ಗ್ರಾಸ್ ಲ್ಯಾಂಡ್ ಥರ ಆಯಿತು. ಮತ್ತು ಏನು ಲೇಕ್ ಇದೆಯಲ್ಲ, ಲೇಕ್ ಪಕ್ಕನೇ ಹೋಗಿ ಲೇಕ್ ಕ್ರಾಸಿಂಗ್ ಥರ ಎಲ್ಲ ಇತ್ತು, ಅದೆಲ್ಲ ಹೋಗಿ ಬಂದ್ವಿ. ಸೊ ನೋಡೋಣ ತಿಂಡಿ ಏನು ಮಾಡಿದ್ದಾರೆ ಅಂತ. ಪುರಿ ಮತ್ತು ಏನೋ ಕರ್ರಿ ಏನೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ತಿಂಡಿ ಏನು ಮಾಡಿದ್ದಾರೆ ನೋಡೋಣ. ಟ್ರೆಕ್ಕಿಂಗ್ ಮುಗಿಸ್ಕೊಂಡ್ಬಂದ್ಮೇಲೆ ತಿಂಡಿ ರೆಡಿ ಆಗಿತ್ತು. ಪೂರಿ ಮತ್ತೆ ಸಬ್ಜಿ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ವಿತ್ ಫಾಲೋಡ್ ಬೈ ಒಂದು ಫ್ರೂಟ್ ಕೊಡ್ತಾರೆ. ಇದನ್ನ ಮೈನ್ ಲ್ಯಾಂಡ್ ಇಂದ ತರೋದು. ಸೊ ಆಲ್ಮೋಸ್ಟ್ ಇವ್ರಿಗೆ ಒಂದು 68 ಕಿಲೋಮೀಟರ್ಸ್ ಪ್ರೊವಿಷನ್ ಐಟಮ್ಸ್ ಮತ್ತೆ ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಅಲ್ಲಿಂದ ತೊಗೊಂಬರ್ಬೇಕು. ಫುಡ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸುಮ್ಮನೆ ಹಿಂಗೆ ರೆಸ್ಟ್ ತೊಗೊತಾ ಇದ್ದೀವಿ. ನಿಮ್ಗೆ ತೋರಿಸೋಣ ಅಂದ್ಕೊಂಡೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ಸಾಂಬಾರ್ ಡೀರ್ದು ಇದು ತಲೆಗೆ ಬರುತ್ತಲ್ಲ, ಹಾರ್ನ್ಸು ಇದೆಲ್ಲ. ಇದು ಬೋನ್ ಆ್ಯಕ್ಚುಲಿ. ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಹಾರ್ನ್ಸು, ಇಟ್ ಕೀಪ್ಸ್ ಗ್ರೋಯಿಂಗ್.
ಆಮೇಲೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಬಂದ್ಬಿಟ್ಟು ಇಂಡಿಯನ್ ಗೋರ್ದು ಮೋಸ್ಟ್ ಇದು ತೈ ಬೋನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ. ಇದ್ರ ಹಿಂದ್ಗಡೆನೇ ಅಷ್ಟೇ ಇರೋದು, ಹಿಂದ್ಗಡೆನೇ ಫುಲ್ ಆಲ್ಮೋಸ್ಟ್ 360 ಡಿಗ್ರಿ ನಿಮಗೆ ನೀರು ಬರುತ್ತೆ. ಮಾನ್ಸೂನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಬರ್ಬೇಕಾದ್ರೆ ಒಂದು ಸ್ಯಾಂಡಲ್ಸ್ ಚಪ್ಪಲಿ ವಿತ್ ಶೂ ಇಟ್ಕೊಳ್ಳಿ. ಇಲ್ಲೆಲ್ಲ ಓಡಾಡೋಕ್ಕೆ ಶೂ ಅನ್ನಲ್ಲಿ ಕಂಫರ್ಟಬಲ್ ಇರೋಲ್ಲ, ಬಟ್ ಟ್ರೆಕ್ಕಿಂಗ್ಗೆ ಕಂಪಲ್ಸರಿ. ಆಮೇಲೆ ಏನಾದ್ರು ಮೆಡಿಸಿನ್ ಆ ಥರ ಇದ್ದರೆ ಅದನ್ನು ಸಹ ತೊಗೊಂಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಲಂಚ್ಗೆ ಏನು ಪ್ರಿಪೇರ್ ಮಾಡಿದರೆ ನೋಡೋಣ. ಲಂಚ್ಗೆ 3 ಥರ ತರಕಾರಿ ಪಲ್ಯ ಇತ್ತು, ರೈಸು ಸಾಂಬಾರು ಮತ್ತು ರೈಸು ಕರಡಿ ಇರುತ್ತೆ ವಿತ್ ಹಪ್ಪಳ ಇರುತ್ತೆ. ರಾತ್ರಿ ಹೊತ್ತು ಇದೇ ಥರ ಫುಡ್ ಇರುತ್ತೆ ವಿತ್ ಚಪಾತಿ ಆ್ಯಡ್ ಆನ್ ಇರುತ್ತೆ. ಫುಡ್ಡು ಈ ಕಾಡೊಳಗಡೆ ಇಷ್ಟೆಲ್ಲ ಮಾಡ್ಕೊಡ್ತಿದ್ದಾರೆ ಅಂತ ಅಂದರೆ ತುಂಬ ಗ್ರೇಟ್ ಅಂತಲೇ ಅನ್ಬೋದು. ಟೈಮ್ ಈಗ 4 ಗಂಟೆ ಆಯಿತು. ಸೊ ರಿವರ್ ಕ್ರಾಸ್ ಮಾಡಿಕೊಂಡು ಅಂದರೆ ಏನಿದೆ ಈ ಲೇಕ್ನ ಕ್ರಾಸ್ ಮಾಡಿಕೊಂಡು ಆ ಕಡೆಗೆ ಟ್ರೆಕ್ಕಿಂಗ್ ಹೋಗಬೇಕು. ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಹೋಗಬೇಕು ಅಂತ. ಬೆಳಗ್ಗೆ 8 ಕಿಲೋಮೀಟ್ರ್ ಆಲ್ಮೋಸ್ಟ್ ಟ್ರೆಕ್ ಮಾಡಿದ್ದೀವಿ. ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಊಟಕ್ಕೆ ಒಂದು 4 ಥರ ಸೈಡ್ಸ್ ಕೊಟ್ಟಿದ್ದರು. ಸೈಡ್ಸ್ ಇನ್ ದ ಸೆನ್ಸ್ ತರಕಾರಿದು ಪಲ್ಯ ಎಲ್ಲ ಇತ್ತು, ಆಮೇಲೆ ಒಂದು ಪಾಪಡ್ ಇತ್ತು, ಆಮೇಲೆ ಅನ್ನ ಸಾಂಬಾರು ಮತ್ತು ಅನ್ನ ಮೊಸರಿತ್ತು. ತಿಂಡಿಗೆ ಬೆಳಗ್ಗೆ ಪೂರಿ ಮತ್ತು ಸಾಗು ಮಾಡಿದರು, ಮತ್ತು ಪೈನಾಪಲ್ ಕಟ್ ಮಾಡಿ ಕೊಟ್ಟಿದ್ದರು. ಮತ್ತು ಬೆಳಗ್ಗೆ ಟೀ ಇರುತ್ತೆ, ಮಿಲ್ಕ್ ಟೀ ಅಲ್ಲ, ನಾರ್ಮಲ್ ಟೀ ಬರುತ್ತಲ್ಲ ಆ ಥರ ಟೀ ಮಾಡ್ತಾರೆ. ಫುಡ್ ಓಕೆ ಅಂತ ಅನ್ನಿಸ್ತು. ಬನ್ನಿ ಇವಾಗ ಟ್ರೆಕ್ ಮಾಡ್ಕೊಂಡೋಗಿ ಏನಾದ್ರು ಪ್ರಾಣಿಗಳು ಸಿಗುತ್ತೆ ನೋಡೋಣ. ರಾಫ್ಟಿಂಗ್ ಶುರುವಾಗ್ತಾ ಇದೆ, ಈಗ ಹೋಗ್ತಾ ಇದ್ದೀವಿ. ಸೊ ಮೊಬೈಲ್ ವಿಚ್ ಸೈಡ್ ವಿ ಆರ್ ಗೋಯಿಂಗ್? ದಿಸ್ ವೇ ಸೈಡ್, ದಿಸ್ ಸೈಡಾ? ಜಸ್ಟ್ ಅಪೋಸಿಟ್ ಟು ದ್ಯಾಟ್. ಬನ್ನಿ ಹೋಗೋಣ. What is the depth? 14 feet. So when it rains, depth goes little higher, right? Huh? 100 feet. So when it rains. So ಇದೀಗ 15 feet ಇದೆ ಅಂತೆ ಕರೆಂಟ್ಲಿ. ಏಪ್ರಿಲ್ ಮೇಗೆ ಇದೇ ನೀರು ಮೇಲ್ಗಡೆ ಅಂದರೆ ಏನು ಮಳೆ ಬಂದಾಗ ಅಪ್ ಟು 100 ಫೀಟ್ವರೆಗೂ ಹೋಗ್ತಂತೆ ಡೆಪ್ತು. ಅಷ್ಟು ಆಳ ಇದೆಯಂತೆ ಇದು. ಅಂದರೆ ಫುಲ್ಲು ಒಳ್ಳೆ ವ್ಯಾಲಿ ಥರ ಡೆವಲಪ್ ಆಗಿದೆ. ಒಂದು ಇಂಡಿಯನ್ ಗೋರ್ಸು ಒಂದು 50 ಇರ್ಬೋದು, ಒಂದು 30 to 50 ಇಂಡಿಯನ್ ಗೋರ್ಸ್ ಇದೆ ವಿತ್ ಕಂಪ್ಲೀಟ್ ಫ್ಯಾಮಿಲಿ. ತುಂಬ ದೂರದಲ್ಲಿದೆ. ತುಂಬ ದೂರ ಇನ್ ದ ಸೆನ್ಸ್ ಒಂದು 500 ಮೀಟರ್ಸ್ ಇರ್ಬೋದು ಕೆರೆಯಿಂದ ಆ ಕಡೆಗೆ. ಸೊ ಅಮೇಝಿಂಗ್ ಟು ಸಿ. DSL ಕ್ಯಾಮ್ರಾ ತರಲಿಲ್ಲ, ಬಟ್ ವೈಲ್ಡ್ ಬೋರ್ಸ್ ಇದೆ ಒಂದು ಫ್ಯಾಮಿಲಿ, ಮತ್ತು ಇಂಡಿಯನ್ ಗೋರ್ಸ್ ಒಂದು ಫ್ಯಾಮಿಲಿ ಇದೆ. ಎರಡೂ ಒಂದು 50 ಇದೆ. ವೈಲ್ಡ್ ಬೋರ್ಸ್ ಬಂದ್ಬಿಟ್ಟು ಒಂದು 20 ಇದೆ. ಆನೆ ಹತ್ತಿರ ನಡ್ಕೊಂಡು ಹೋಗ್ತಾಯಿದ್ದೀವಿ ಈಗ. ನೋಡೋಣ, ಫುಲ್ಲು ಹೆದರಿಕೆ ಅಂತ ಆಗ್ತಾಯಿದೆ. ಲೆಟ್ಸ್ ಸಿ. ಆನೆಗೆ ವೆಯ್ಟ್ ಮಾಡ್ತಾಯಿದ್ವಿ ಎದ್ದೇಳಲಿ ಅಂತ. ಅದ್ರ ಅಮ್ಮ ಮತ್ತು ಏನು ಕಾಫಿ ಇತ್ತೆಲ್ಲ ಮಲಗಿತ್ತು. ಸೊ ಎದ್ದೇಳ್ತು. ಒನ್ ಆಫ್ ದ ನೈಸ್ ಗೆಸ್ಚರ್ ದ್ಯಾಟ್ ವಿ ಆರ್ ಸೀಯಿಂಗ್ ಇನ್ ಪೆರಿಯಾರ್. ನೈಸ್ ಅಬ್ಸರ್ವೇಷನ್. ಆ್ಯಂಡ್ ಈ ಥರ ಎಲ್ಲರಿಗೂ ಚಾನ್ಸ್ ಸಿಗೋಲ್ಲ. ಒಂದು 20-30 ಮಿನಿಟ್ಸ್ ವೆಯ್ಟ್ ಮಾಡ್ತೀವಿ ಕಾಡಲ್ಲಿ. ಸೊ ಕಾಣಿಸ್ತೀವಿ ನೋಡಿ, ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಇದೆ ಆನೆ. ಇದ್ದಂಗೆ ಒಂದು ಹಾವು ಕಾಣಿಸ್ತು. ನೋಡ್ಕೊಂಡು ಹೋಗ್ತಾಯಿದ್ದೀವಿ. ಒಂದು 1.5-2 ಫೀಟ್ ಇತ್ತು ಅನಿಸುತ್ತೆ. ಅದು ಯಾವುದು ಇದು ಗೊತ್ತಾಗಿಲ್ಲ ಅಷ್ಟೇ ಯಾವುದು ಬ್ರೀಡ್ ಅಂತ. ಆರೆಂಜು ವಿತ್ ಬ್ಲ್ಯಾಕ್ ಕಲರ್ ಇತ್ತು. ಆಲ್ಮೋಸ್ಟ್ 2 ಫೀಟ್ ಇತ್ತು. ಇಲ್ಲಿ ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಸೀಬೆಕಾಯಿ ಸಿಕ್ತು ಕಾಡಲ್ಲಿ. ಸೀಬೆಕಾಯಿ ತಿಂತಾಯಿದ್ದೀವಿ. ಟೇಸ್ಟ್ ಚೆನ್ನಾಗಿದೆ. ಇದ್ರ ಹಿಂದೆನೇ ರೀಸೆಂಟಾಗಿ ಒಂದು ಟೈಗರ್ ಅಟ್ಯಾಕಿಂಗ್ ಬಂದಿತ್ತು. ಸೊ ವಿಡಿಯೋನ ನಾನು ಇವರು ಕಳಿಸ್ತೀನಿ ಅಂತ ಹೇಳಿದ್ರು. ಅದು ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೀನಿ ನೋಡಿ. ಒಂದು ಟೈಗರ್ ಹಿಂದ್ಗಡೆಯಿಂದ ಬರುತ್ತೆ. ಇದು ಸುಮಾರು ಇಂಡಿಯನ್ ಗೌರ್ಸ್ ಎಲ್ಲ ನಿಂತಿದೆ. ವೆರಿ ರೇರ್ ಫುಟೇಜ್ ಆ ಥರ ಸಿಗೋದು ಯಾರು ಬಂದಾಗ. ಇಲ್ಲಿ ಫೋನಲ್ಲಿ ತೆಗೆದಿದ್ದಾರೆ ನೋಡಿ. ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದಿದ್ವಿ. 3 ಆನೆ ಬಂತು ಘಾಟ್ ಒಳಗಡೆಯಿಂದ. ಸೈಲೆಂಟಾಗಿದ್ವಿ. 4 ಆನೆಗಳು ಬಂತು. ಗಾಡ್.
ವಿಸಿಟ್ ಮಾಡ್ತಾ ಇದ್ವಿ. ಸೈಲೆಂಟಾಗಿ ವಿಸಿಟ್ ಮಾಡೋಕ್ಕಾಗ ಎಲ್ಲ ಕಾಣಗಳು ಬಂತು. ಇದು ಬಿನ್ನ ವೇಟ್ ಸಿಗುತ್ತೆ ನಮ್ಮ ಮಾವೆಲ್ಲ ಉಡಿ ವೀಟಿ ಕುಟ್ಟಿ ರೊಟ್ಟೆಗೆ ಟ್ರೆಕ್ ಬಂದಿದ್ವಿ. ಆಲ್ಮೋಸ್ಟ್ ಲೈಕ್ 1.5 to 2 kilometers ಬಂದಿದ್ವಿ. ಸೊ ನೀವೇ ನೋಡಿರ ಒಂದು 5-6 ಆನೆ ಕಾಣಿಸ್ತು, ಹಾರ್ನ್ಬಿಲ್ ಕಾಣಿಸ್ತು, ಮಲಬಾರ್ ಹಾರ್ನ್ಬಿಲ್ಲು, ಮತ್ತು ಡೋಲೆ ಕಾಣಿಸ್ತು. ಬಟ್ ಡೋಲೆ ಅಷ್ಟೊಂದು ಸೈಡಿಂಗ್ ಚೆನ್ನಾಗಿ ಆಗಲಿಲ್ಲ, ಬಟ್ ಚೆನ್ನಾಗಿದೆ. ಆನೆ ಈಗಲೂ ಇಲ್ಲೇ ಇದೆ, ಇದ್ರ ಹಿಂದೆ ನಿಂತಿದೆ. ತುಂಬ ವೆಯ್ಟ್ ಮಾಡಿದ್ವಿ, ಏನೋ ಹೊರಗಡೆ ಬರುತ್ತಾ ನೀರು ಕುಡಿಯೋಕ್ಕೆ ಅಂತ. ಇಲ್ಲೇ ವಾಟರ್ ಸೋರ್ಸ್ ಇದೆ, ಸೊ ಬರಲಿಲ್ಲ. ಆಮೇಲೆ ಒಂದು ಹಾವು ಸಹ ನೋಡಿದ್ವಿ. ಹಾರ್ನ್ಬಿಲ್ See the sound. Did you capture sound? Maybe one more. Superman. ಈ ಪ್ರಾಣಿಗಳು ಸೈಟಿಂಗ್ ಎಲ್ಲ ನೋಡಿಕೊಂಡು ಖುಷಿಯಾಗಿ ನಾವು ಕ್ರಾಫ್ಟ್ ಮಾಡಿಕೊಂಡು ನಮ್ಮ ಸ್ಟೇಗೆ ಹಿಂತಿರುಗಿದ್ವಿ. ನೈಟ್ ತುಂಬಾ ಚೆನ್ನಾಗಿತ್ತು. ಹೇ ಗುಡ್ ಮಾರ್ನಿಂಗ್. ನಮ್ಮದು ಡೇ 3 ಇನ್ ಟೈಗರ್ ಟ್ರೈಲ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿದೆ. ಸೊ ಈ ಕಡೆ ಫಿಶರ್ಮೆನ್ ಎಲ್ಲ ಫಿಶಿಂಗ್ ನೆಟ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಲೋಕಲ್ ಫಿಶಸ್ ಎಲ್ಲ ತೊಗೊಂಡು ಅವ್ರಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ, ಅಡುಗೆಗೆ ಮತ್ತು ಮಾರೋಕ್ಕೆ, ಆ ಥರದ್ದೆಲ್ಲ. ಆಮೇಲೆ ಈ ಕಡೆ ಒಂದು ಲಿಟಲ್ ಎಗ್ರೇಟ್ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದೆ ಫಿಶ್ಗೆ. ಈ ಕಡೆ ಕಾರ್ಮೊರೆಂಟು ಒಂದು ಮರದ ಮೇಲೆ ಕೂತಿದೆ. ಸೊ ಅಮೇಝಿಂಗ್ ಮಾರ್ನಿಂಗ್. ನಮಗೆ 2 ದಿನ ಹಿಂಗೆ ಕಳೀತಿಂದ ಗೊತ್ತಿಲ್ಲ. ಇವತ್ತು 3rd ಡೇ. ಇವತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಬ್ಯಾಕ್ ಟು EDC ಆಫೀಸ್ಗೆ ಹೋಗಿ ನಮ್ಮದು ಇವತ್ತೇನು 2 nights 3 days ಪ್ರೋಗ್ರಾಮ್ ಇದು ವೈಂಡಪ್ ಆಗ್ತಾಯಿದೆ. ಸೊ ಚೆನ್ನಾಗಿತ್ತು. ಎಲ್ಲ ಪ್ರಾಣಿಗಳು ನೋಡಿದ್ದು. ಸೊ ಆನೆಗಳು ನೋಡಿದ್ವಿ. ಸಾಕಷ್ಟು ಆನೆ, ಒಂದು 10-15 ಆನೆ ನೋಡಿದ್ವಿ ಓವರಾಲ್ ಆಗಿ ಹೇಳ್ಬೇಕಂತಂದರೆ. ಹಾವು ನೋಡಿದ್ವಿ, ಇಂಡಿಯನ್ ಗೋರು, ಮತ್ತು ಮಲಬಾರ್ ಹಾರ್ನ್ಬಿಲ್ಸು, ಆಮೇಲೆ ಇಂಡಿಯನ್ ಗೋರ್ಸು, ಡೋಲೆ, ಇಷ್ಟೆಲ್ಲ ಕಾಣಿಸ್ತು ಬಂದಾಗ. ಸೊ ನೀವೇನಾದ್ರು ಪ್ಲ್ಯಾನ್ ಮಾಡ್ಕೋಬೇಕು ಅಂತಂದರೆ ಪ್ರಿಫರೇಬಲಿ ಮಾನ್ಸೂನಲ್ಲಿ ಬೇಡ, ಪೋಸ್ಟ್ ಮಾನ್ಸೂನಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆರ್ Jan to April ಓಕೆ. ನಾವು ಬುಕ್ ಮಾಡಿರೋದು ಏಪ್ರಿಲ್ ಎಂಡಿಗೆ. ಈಗೇನು ನಾವು ಬಂದಿದ್ದೀವಿ ಏಪ್ರಿಲ್ ಎಂಡಿಗೆ ಬಂದಿರೋದು. ಮಾನ್ಸೂನಲ್ಲಿ ಬೇಡ, ಪೋಸ್ಟ್ ಮಾನ್ಸೂನು ತುಂಬ ಚೆನ್ನಾಗಿರುತ್ತೆ. ಲೈಕ್ ಆಗಸ್ಟ್ ಸೆಪ್ಟೆಂಬರ್ ಆದಮೇಲೆ ಹೋದರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಸಮ್ಮರ್ ಇದ್ರೂ ಸಹ ಸಮ್ಮರ್ ಅಂತ ಅನ್ನಿಸ್ತಾ ಇಲ್ಲ. ಫುಲ್ ಗ್ರೀನರಿ ಇದೆ ಮತ್ತು ಮಳೆ ಎಲ್ಲ ಆಗ್ತಾಯಿದೆ ಈಗ. ಸೊ ನೀವು ನೋಡಿಕೊಂಡು ನಿಮ್ಮನ್ನ ಪ್ಲ್ಯಾನ್ ಮಾಡ್ಕೋಬೇಕು. ಇದನ್ನು ಪ್ಲ್ಯಾನ್ ಮಾಡ್ಕೋಬೇಕು ಅಂತಂದರೆ 2 nights 3 days ಪ್ರೋಗ್ರಾಮ್ ಮಾಡ್ಕೋಬೇಕು ಅಂದರೆ ತುಂಬ, ಅದು ಎಸ್ಪೆಷಲಿ ವೀಕೆಂಡ್ಸಲ್ಲೇ ಅವರು ಆರ್ಗನೈಸ್ ಮಾಡೋದು. ಸೊ ತುಂಬ ಈಸಿಯಾಗಿ ಸಿಗೋಲ್ಲ. ಅಟ್ಲೀಸ್ಟ್ ನೀವೇನೋ ಗ್ರೂಪ್ ಇತ್ತು 1-2 ಸೀಟ್ ಆರಾಮಾಗಿ ಸಿಗುತ್ತೆ. ಲೈಕ್ ಮ್ಯಾಕ್ಸಿಮಮ್ ಲೈಕ್ 3-4 ಮೆಂಬರ್ಸ್ ಏನಾದ್ರು ಇತ್ತು ಅಂತಂದರೆ ಅಟ್ಲೀಸ್ಟ್ ನೀವು 3 months ಮುಂಚೆನೇ ಬುಕ್ ಮಾಡ್ಕೋಬೇಕು. ಇಲ್ಲಾಂದರೆ ತುಂಬ ಕಷ್ಟ ಇದು. ತುಂಬ ಜನ ಫಾರಿನರ್ಸ್ ಎಲ್ಲ ಬರ್ತಾರೆ ಇದು. ಸೊ ನೀವು ನೋಡಿಕೊಂಡು ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಆಮೇಲೆ ಬನ್ನಿ ಬ್ರೇಕ್ಫಾಸ್ಟ್ ಎಲ್ಲ ಏನೇನಾಗಿದೆ ಎಲ್ಲ ನೋಡೋಣ. ಈಗ ಕುಕ್ ಎಲ್ಲಿ ಮಾಡ್ತಾರೆ ತೋರಿಸ್ತೀನಿ. ಇಲ್ಲಿ ಅವರು ಮಲ್ಕೊತಾರೆ ಈ ಜಾಗದಲ್ಲಿ. ಇದೇ ಜಾಗದಲ್ಲೇ ಕುಕ್ಕಿಂಗ್ ಆಗೋದು. ಸೊ ಕುಕ್ ಇಲ್ಲೆಲ್ಲ ಮಾಡ್ತಾಯಿದ್ದಾರೆ. ಈಸ್ ಅವರ್ ಗೈಡ್, ಫಾರೆಸ್ಟ್ ಗೈಡ್. ನೋಡಿ ಈ ಥರ ಇದೆ ಕಿಚನ್ನು. ಸರ್, ವಾಟ್ ಈಸ್ ಟುಡೇಸ್ ಬ್ರೇಕ್ಫಾಸ್ಟ್? Upma and fruit is banana and or pineapple. And only banana. Only banana today. And sugar. Okay. ನೆನ್ನೆ ಚಪಾತಿ ಇತ್ತು ಮತ್ತು ಕರ್ರಿ ಇತ್ತು, ಪೈನಾಪಲ್ ಕೊಟ್ಟಿದ್ರು ಸ್ವೀಟು. ಸೊ ಇವತ್ತು ಉಪ್ಮಾ ರೆಡಿ ಆಗ್ತಾ ಇದೆ ಇಲ್ಲಿ. ಸೊ ನೋಡಬೇಕು, ಫುಡ್ ಎಲ್ಲ ನಮಗೆಲ್ಲ ಓಕೆ ಅನಿಸ್ತು, ಚೆನ್ನಾಗಿ ಅನ್ನಿಸ್ತು. ನೋಡೋಣ ಇವತ್ತು ಉಪ್ಮಾ ಯಾವ ಥರ ಇರುತ್ತೆ ಅಂತ. ತರಕಾರಿ ಉಪ್ಪಿಟ್ಟು ಅಂತ ಹೇಳಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾರು ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ಬೇರೆ ಹೇಳಿದ್ದಾರೆ. ನೋಡೋಣ. ನಾವು ಕಾಡಲ್ಲಿ ಬರ್ಬೇಕಾದ್ರೆ ಈ ಬೋನ್ ಕಾಣಿಸ್ತು, ಈ ಸ್ಕಲ್ಲು. ಸೊ ಇದು ಬಂದ್ಬಿಟ್ಟು ಮೇಲ್ ಗೌರು, ಇದು ಫೀಮೇಲ್ ಗೌರು, ಇದು ಡೀರು. ಆಮೇಲೆ ಇದೇನು ಕಾಣಿಸ್ತಿದೆಯಲ್ಲ, ಆನೆಗಳು ಹಲ್ಲಂತೆ. ಇಷ್ಟು ಕಾಣಿಸ್ತಾ ಇದೆ ನೋಡಿ ಒಂದು ಫ್ರೇಮಲ್ಲಿ. ಮತ್ತು ಆನೆ ಲದ್ದಿ ಸಹ ಇಲ್ಲಿ ಬಿದ್ದಿದೆ. ಸೊ ನಾವಿರೋದು ಇವಾಗ ಪೆರಿಯಾರಲ್ಲಿ. ಈ ಥರದ್ದೆಲ್ಲ ಸಿಗುತ್ತೆ ಹೋಗ್ತಾ. ಅಮೇಝಿಂಗ್ ಟು ವಿಸಿಟ್ ಪೆರಿಯಾರ್. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವಿವಾಗ ಮತ್ತು ನಮ್ಮದು EDC ಆಫೀಸ್ ಏನಿದೆ, ಇಕೋ ಡೆವಲಪ್ಮೆಂಟ್ ಸೆಂಟರ್ ಆಫೀಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಟ್ರೆಕ್ಕಲ್ಲಿ
ಟ್ರೆಕ್ ಮಾಡ್ಕೊಂಡೇ ಹೋಗಬೇಕು. ಅಲ್ಲೊಂದು ಒಂದು ಬೋಟು ಒಂದು ಇದಿದೆ, ಬೋಟ್ ಪಾಯಿಂಟ್ ಅಂತ. ಸೊ ಅಲ್ಲಿವರೆಗೂ ನಾವು ಇವಾಗ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಲೈಕ್ 5-6 ಕಿಲೋಮೀಟರ್ಸ್ ನಾವು ಹೋಗಬೇಕಾಗುತ್ತೆ ಅಲ್ಲಿಗೆ. ಸೊ ಅಲ್ಲಿಂದ ಹೋದರೆ ನಮ್ಮದು ಟೈಗರ್ ಟ್ರಯಲ್ ಪ್ರೋಗ್ರಾಮ್ ವಿಲ್ ಬಿ ಆನ್ ಕಂಪ್ಲೀಟ್ ಎಂಡ್. ಸೊ ಮಿಸ್ಸಿಂಗ್ ಇಟ್ ಗೈಸ್, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ತುಂಬ ಖುಷಿ ಆಯಿತು ಬಂದಿದ್ದು, ಸ್ಪೆಂಡ್ ಮಾಡಿದ್ದು. 3 ದಿನ ಆಯಿತು, 3rd ಡೇ ನಾವು ಬರ್ತಾ ಇರೋದು. ಟೈಮ್ 8:30 ಆಗಿದೆ. ಸೊ ಐ ಆಮ್ ಟೋಟಲಿ ಮಿಸ್ಸಿಂಗ್ ದಿಸ್. ಈ ಥರ ಪ್ರೋಗ್ರಾಮ್ ಇನ್ನೊಂದು ಸಲ ಅಟೆಂಡ್ ಮಾಡಲೇಬೇಕು. ನೋಡೋಣ ಟೈಮ್ ಆದಾಗ ಇನ್ನೊಂದು ಸಲ, ಮೇ ಬಿ ನೆಕ್ಸ್ಟ್ ಇಯರ್ ಬೇರೆ ಸೀಸನಲ್ಲಿ ಬರಬೇಕು. ಎಕ್ಸಾಕ್ಟ್ಲಿ 1 hour ಆಯ್ತು ನಾವು ಶುರು ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಾಬ್ಲಿ ಇನ್ನೂ 1-1.5 ಗಂಟೆ ಇದೆ. ಟೈಮ್ ಈಗ 9:30 ಆಗಿದೆ. ಸೊ ಪ್ರಾಬ್ಲಿ ಬೈ 10:30 or 11 ನಾವು ರೀಚ್ ಆಗ್ತೀವಿ. ಇನ್ನೂ ಒಂದು 2.5 hours ವಾಕ್ ಇದೆ. ಟೋಟಲಿ 2.5 hours ವಾಕ್, 1 hour ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇನ್ನೂ 1.5 ಗಂಟೆ ಇದೆ ಹೋಗೋಕ್ಕೆ ಬೇಸ್ ಕ್ಯಾಂಪಿಗೆ. ಇಲ್ಲಿ ಬೋಟಿಂಗ್ ಸಹ ಇದೆ. ಬೋಟಿಂಗ್ ಏನೋ 300 rupees ಮತ್ತು 500 rupees 2 ಥರ ಇದೆಯಂತೆ. ಸೊ ನೋಡಿ, ನಾನು ಹಿಂದೆ ಎಲ್ಲ ಬೋಟ್ ಹೋಗ್ತಾ ಇದೆ. ಸೊ ಇಲ್ಲೊಂದು ಬೋಟ್ ಹೋಗ್ತಾ ಇದೆ, ಮತ್ತು ಇಲ್ಲೊಂದು ಹೋಗ್ತಾ ಇದೆ, ಮತ್ತು ಇಲ್ಲೇ ಈ ಕಡೆ. ಸೊ ಇದು ಅಷ್ಟೇ, ಕಾಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಳಗಡೆಯಿಂದ ಕರ್ಕೊಂಬರ್ತಾರೆ. ಯಾರು ಟ್ರೆಕ್ ಮಾಡೋಕ್ಕಾಗಲ್ಲ, ಜಸ್ಟ್ ಪೆರಿಯಾರ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದಿರೋರು ಸೊ ಈ ಬೋಟಿಂಗ್ ಅಪ್ ಮಾಡ್ಕೋಬೋದು. ಸೇಫ್ಟಿ ಇರುತ್ತೆ, ವಿತ್ ಲೈಫ್ ಜಾಕೆಟ್ಸ್ ಎಲ್ಲ ಕೊಡ್ತಾರೆ. ಈಗ ನಾವು ಸೊವಿನಿಯರ್ ಶಾಪಲ್ಲಿ ಇಲ್ಲಿ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವ್ರಿಗೆ ಆಗಿರ್ಬೋದು, ಬಟ್ಟೆ ಇದೆ, ಟಿ ಶರ್ಟ್ಸ್ ಇದೆ, ಆಮೇಲೆ ಜಾಕೆಟ್ಸ್ ಇದೆ, ಹಾಫ್ ಜಾಕೆಟ್ಸ್, ಸ್ಲೀವ್ ಜಾಕೆಟ್ಸ್ ಇದೆ, ಆಮೇಲೆ ಫ್ರಿಜ್ ಮ್ಯಾಗ್ನೆಟ್ಸ್ ಇದೆ, ಮತ್ತು ಇದೇನೋ ಸ್ಯಾಂಡಲ್ವುಡ್ ಪೌಡರ್, ಸ್ಯಾಂಡಲ್ವುಡ್ದು ಪೀಸಸ್ ಎಲ್ಲ ಇದೆ. ಬಂದರೆ ಹೋಗ್ಬೋದು. ಇಲ್ಲಿ ಯಾವ್ಯಾವುದು ಪ್ರೋಗ್ರಾಮ್ಸ್ ಎಲ್ಲ ಹಾಕಿದ್ದಾರೆ. ಪೆರಿಯಾರ್ ಟೈಗರ್ ಟ್ರಯಲ್ಗೆ ನಾವು ಹೋಗಿರೋದು. ಬ್ಯಾಂಬೂ ರಾಫ್ಟಿಂಗ್ ಇದೆ, ಬ್ಯಾಂಬೂ ಗ್ರೋವ್ಸ್ ಇದೆ, ಗ್ರೀನ್ ವಾಕು, ಜಂಗಲ್ ಸ್ಕೌಟು, ಟ್ರೈಬಲ್ ಹೆರಿಟೇಜ್, ಮತ್ತು ಸಂಜೆ ಹೊತ್ತು ಟ್ರೈಬಲ್ ಡ್ಯಾನ್ಸ್ ಸಹ ಇರುತ್ತೆ. ಜಂಗಲ್ ಕ್ಯಾಂಪ್, ಜಂಗಲಿನ ಈ ಥರದ್ದು ಒಂದು 10-12 ಪ್ರೋಗ್ರಾಮ್ಸು ಇರೋದು ಲಿಸ್ಟಲ್ಲಿ ಹಾಕಿದ್ದಾರೆ. ಈ ವಿಡಿಯೋ ಮುಗಿಸೋಂಥ ಟೈಮ್ ಬಂದಿದೆ. ಬರಬೇಕಾದ್ರೆ ಆಲ್ಮೋಸ್ಟ್ ಲೈಕ್ 8 ಕಿಲೋಮೀಟರ್ಸ್ ಆಗುತ್ತೆ. ಹೋಗ್ಬೇಕಾದ್ರೆ ಆನ್ ದಿ ವೇ ನಮಗೆ ಇದರಿಂದ ಕರ್ಕೊಂಡು ಹೋಗ್ತಾರೆ. ನೀವು ಆಲ್ರೆಡಿ ವಿಡಿಯೋದೆಲ್ಲ ನೋಡಿರೋ ಸಖತ್ ಅನಿಮಲ್ ಸೆಟ್ಟಿಂಗ್ ಎಲ್ಲ ಆಯಿತು. ಆಮೇಲೆ ಬುಕ್ ಮಾಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದನ್ನು ಸಹ ಬುಕ್ ಮಾಡ್ಕೋಬೋದು. ತುಂಬ ಪ್ರೋಗ್ರಾಮ್ಸ್ ಇದೆ, ರಾಫ್ಟಿಂಗ್ ಇದೆ, ಟ್ರೆಕ್ಕಿಂಗ್ ಇದೆ, ಆಮೇಲೆ ಬಾರ್ಡರ್ ಟ್ರೆಕ್ಕಿಂಗ್ ಇದೆ, ಆಮೇಲೆ ಜೀಪ್ ಸಫಾರಿ ಸಹ ಇದೆ, ಆಮೇಲೆ ಬೋರ್ಡಿಂಗ್ ಸಫಾರಿ ಎಲ್ಲ ಇದೆ. ತುಂಬ ಥರ ಪ್ರೋಗ್ರಾಮ್ಸ್ ಇದೆ ಇವ್ರದ್ದು. ನಾನು ಇಷ್ಟೊಂದು ಎಲ್ಲ ಪ್ರೋಗ್ರಾಮ್ಸ್ ಇರೋಂಥ ಯಾವುದೂ ವೈಲ್ಡ್ ಲೈಫ್ ಸ್ಯಾಂಚುರಿ ನೋಡಿಲ್ಲ. ಬಟ್ ಫಾರ್ಚುನೇಟ್ಲಿ ನಾವು ಪೆರಿಯಾರಿಗೆ ಬಂದು ತುಂಬಾ ಖುಷಿ ಕೊಡ್ತು. ನೀವು ಬುಕ್ ಮಾಡ್ಕೋಬೇಕು ಅಂತಂದರೆ, ನೀವೇನಾದ್ರು ಟೈಗರ್ ಟ್ರೈಲ್ ಬುಕ್ ಮಾಡ್ಕೊತೀರಾ ಅಂದರೆ ವೆಲ್ ಇನ್ ಅಡ್ವಾನ್ಸ್ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟ್ರಾವೆಲ್ ಮೋರ್, ಹ್ಯಾವ್ ಫನ್.